ಕಾಂಗ್ರೆಸ್ ಕುರ್ಚಿ ಫೈಟ್ ಸಮೃದ್ಧಿ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ದಿನ ಬರುತ್ತೆ ಅಂತ ಶಾಸಕರು ಅಂದುಕೊಂಡಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ತರದ ಒಂದು ದಿನ ಬರುತ್ತೆ ಅಂತ ಶಾಸಕರು ಅಂದ್ಕೊಂಡೇ ಇರಲಿಲ್ಲ. ರಾಷ್ಟ್ರ ರಾಜಕಾರಣವೇ ರಾಜ್ಯದತ್ತ ತಿರುಗಿ ನೋಡ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಮಾಡುವಂತಹ ಸಿಎಂ ಬರಲಿ. 2 ವರ್ಷ ನಾವು ಕಳೆದಿದ್ದೇವೆ, ಇನ್ನು 2 ವರ್ಷ ಕಳೆದ್ರೆ ಸಾಕು. ನಾವು ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವ ಮಾತೇ ಇಲ್ಲ. ಖರ್ಗೆ ಮಾತು ಕೇಳಿ ನನಗೆ ನಗು ಬಂತು. ಹೈಕಮಾಂಡ್ ಕೇಳಿ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದ್ರಲ್ಲ, ಹೈಕಮಾಂಡ್ನ ಕೇಳಿ ಅಂತ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋದು. ಹಾಗಾದ್ರೆ ಹೈಕಮಾಂಡ್ ಯಾರು ಅರ್ಥ ಆಗ್ಲಿಲ್ಲ. ಎಐಸಿಸಿ ಅಧ್ಯಕ್ಷರೇ ಅಲ್ವಾ ಹೈಕಮಾಂಡ್ ಅಂತ ಅಂದ್ರೆ? ಸಿಎಂ ಡಿಸಿಎಂ ಫೈಟ್ ಸಿನಿಮಾ ನೋಡಿದಂತೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಮೃದ್ಧಿ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿದ್ದೋಗ್ಬಿಡುತ್ತೆ ಅಂದ್ರೆ ಇಂಥೊಂದು ದಿವಸ ಹೊಸ ರಾಜಕಾರಣಿ 72 ಜನ ಶಾಸಕರಾಗಿ ಇಂಥೊಂದು ದಿವಸ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದುವರೆಗೂ ಶ್ವೇತಪತ್ರ ಹೊಡೆಸಿದ್ರೆ ನಮ್ಗೆ ಎಷ್ಟು ಅನುದಾನ ಬಂದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಮತ್ತು ಈ ಪರಿಸ್ಥಿತಿಯಲ್ಲಿ 2 ವರ್ಷ ಮುಗಿದು ನಾವೇನು ಮಾಡಿಲ್ಲ, ಯಾರು ಜನ ಕೈಗೆ ಸಿಗ್ತಾಯಿಲ್ಲ ಅಂತ ಒಂದು ನಷ್ಟಕ್ಕೆ ನೋದಲ್ಲಿ ನಾವಿದ್ದಾಗ ಈ ನವಂಬರ್ ಕ್ರಾಂತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಇಡೀ ರಾಷ್ಟ್ರ ರಾಜಕಾರಣ ಬಂದು ರಾಜಕಾರಣಕ್ಕೆ ತಿರುಗಿ ನೋಡೋ ಪರಿಸ್ಥಿತಿ ಬಂದಿದೆ. ಸೊ ಆದಷ್ಟು ಬೇಗ ಅದು ಯಾರೇ ಮುಖ್ಯಮಂತ್ರಿ ಆಗಿಲ್ಲ, ಆದಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಮುಖ್ಯಮಂತ್ರಿ ನಮ್ಗೆ ಬಂದರೆ ಒಳ್ಳೆಯದು. ಬಹುಶಃ ಒಬ್ಬ ಶಾಸಕನಾಗಿ ನಿಮ್ಮ ಆಂತರಿಕ ಭವಿಷ್ಯನ ಇವತ್ತೇನಾಗಿದೆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಇವತ್ತು ಏನಾಗಿದೆ ಆ ಮಟ್ಟಕ್ಕೆ ಬಂದು ಇವತ್ತು ಬಡ್ಕೊತಾ ಇದ್ದೀರಿ. ಟ್ವೀಟ್ ಮುಖಾಂತರವಾಗಿ, ಇನ್ನೊಂದು ಮುಖಾಂತರವಾಗಿ, ಮೊಬೈಲ್ ತೋರಿಸೋ ಮುಖಾಂತರವಾಗಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆಯಾ, ಏನಾಗಿದೆ ಗೊತ್ತಾಗ್ತದೆ. ಆ ಮಟ್ಟಕ್ಕೆ ಇವತ್ತು ಹೋಗಿದೆ ಅನ್ನೋದು ಎಲ್ಲರೂ ಇವತ್ತು ನೋಡ್ತಾ ಇದ್ದಾರೆ. ಬಹುಶಃ ಅದು ಕಾಂಗ್ರೆಸ್ಸಲ್ಲಿ ಹೇಳ್ಬೇಕು, ನಾವು ಹೇಳೋದು ಚೆನ್ನಾಗಿಲ್ಲ, ಕಾಂಗ್ರೆಸ್ಸಲ್ಲಿ ಹೇಳಬೇಕಾಗುತ್ತೆ. ಆದಷ್ಟು ಬೇಗ ಇದು ಇತ್ಯರ್ಥ ಆದರೆ ಹೊಸ ಶಾಸಕರ ಬದುಕನ್ನು ನೀವು ನೋಡಿದ್ರೆ ನಿಮಗೂ ದೇವರು ಒಳ್ಳೇದು ಆದಷ್ಟು ಬೇಗ ಒಳ್ಳೇದು ಮಾಡಲಿ ಅಂತ ಕೇಳ್ಕೊ. ಇದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಷಯ. ಅಂಥ ಪರಿಸ್ಥಿತಿಯಲ್ಲಿ, ಅಂಥ ಮನಸ್ಥಿತಿಯಲ್ಲಿ JDS ಅವರು ಇಲ್ಲ. ಅಂತೂ 2 ವರ್ಷ ಕಳೆದುಬಿಟ್ಟಿದ್ದೀವಿ, ಇನ್ನು 2 ವರ್ಷ ಕಳೆಯೋಕ್ಕೆ ನಾವು ರೆಡಿಯಾಗಿದ್ದೀವಿ ಆಯ್ತಲ್ಲ. ಆ ಥರ ಪರಿಸ್ಥಿತಿ ಬಂದರೆ ನಾವಂತೂ ರೆಡಿ ಇಲ್ಲ. ಇದು ಹೈಕಮಾಂಡ್ ಬಿಟ್ಟಿದ್ದ ವಿಷಯ. ಈಗ ನಾವು ಇನ್ನೇನು ಬಿದ್ದೋಗ್ಬಿಡುತ್ತೆ ಅನ್ನೋ ಮಾಡಿದ್ರೆ ನಾವಂತೂ ಇಲ್ಲ ಆಯ್ತಲ್ವಾ. ಸರಿಪಡಿಸ್ಕೊಂಡು ಸರ್ಕಾರ ನಡೆಸಿ ಸಾಕು ಅನ್ನೋ ಮಾಡಿದ್ರೆ ನಾವು ಇದ್ದೀವಿ. ಯಾಕಂದರೆ ಈಗಲೇ 2 ವರ್ಷ ಕಳೆದುಬಿಟ್ಟಿದ್ವಿ, ಇನ್ನು 2 ವರ್ಷ ಕಳಕ್ಕೆ ನಮ್ದೇನಿಲ್ಲ. ನನಗೆ ಮೊನ್ನೆ ಮಲ್ಲಿಕಾರ್ಜುನ್ ಜಿ ಅವರ ಮಾತು ಕೇಳಿ ನಗು ಬಂತು. ನಂದೇನೂ ಇಲ್ಲ ಎಲ್ಲ ಹೈಕಮಾಂಡ್ದು. ಮತ್ತು ಇನ್ನು ಹೈಕಮಾಂಡ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸಿನೇ ಬಂದಿರೋ ಸದಸ್ಯರು ಇರಬೇಕಾದ್ರೆ ಇನ್ನು ಹೈಕಮಾಂಡ್ ಎಲ್ಲಿ ಕೂತಿದ್ರೆ ನಮಗೂ ಅರ್ಥ ಆಗ್ತಾ ಇಲ್ಲ ಆಯ್ತಲ್ವಾ. ಇವತ್ತು ನಮ್ಮ ಸೌತ್ ಇಂಡಿಯನ್ ಬದುಕೇನಾಗಿದೆ, ಡೆಲ್ಲಿಯವರು ಆಡೋ ಮಟ್ಟಕ್ಕೆ ಬಂದುಬಿಟ್ಟಿದೆ ಆಯ್ತಲ್ವಾ. ಅದರಿಂದ ಯಾವ ಪಕ್ಷದಲ್ಲಿ ಹೋದ್ರೂ ಡೆಲ್ಲಿಗೆ ಹೋಗಲೇಬೇಕು. ಅದರಿಂದ ಹೈಕಮಾಂಡ್ ಯಾರು ಅಂತ ಇನ್ನೂ ಅರ್ಥನೇ ಆಗ್ತಾಯಿಲ್ಲ.